ಮಾರ್ನಿಂಗ್. ನಾನು ವಿ ಪಿ ಹೆಗ್ಡೆ ಅಂತ ಹೇಳಿಬಿಟ್ಟು ATN 60P 80K NPK ಈ 60 ಟನ್ಸ್ ಬಂದ ಮೇಲೆ ಪುನಃ ಅದೇ ಗೊಬ್ಬರ ಹಾಕುವಾಗ ಟಟ್ ಅಂತ ಕೆಳಗೆ ಇಳಿಯಿತು. 1 ಎಕರೆಗೆ 350 kg ಒಣಗಿದ ಏಲಕ್ಕಿ ಸಿಕ್ತು. ಇಲ್ಲಿ ಕಂಪ್ನಿಯಲ್ಲಿ 25 kg ಕೆಮಿಕಲ್ಸ್ನಲ್ಲಿ, ಇದು 350 kg. 88 ಅಕ್ಟೋಬರ್ನಲ್ಲಿ ಈ ಜಾಗ ತಗೊಂಡೆ. 1 ಕ್ವಿಂಟಾಲ್ ರಾಗಿ ಬಂತು 60 ಎಕರೆಗೆ. ಆ ಕಲ್ಲಂಗಡಿ ಹಣ್ಣು ಹಾಕಿದೆ. ಕಲ್ಲಂಗಡಿ ಹಾಕಿ ಕಲ್ಲಂಗಡಿ ಹಾರೊಳಗೆ ಇಷ್ಟಿಷ್ಟು ದೊಡ್ಡ ಹಣ್ಣು ಬಂತು. ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟುಬಿಟ್ಟು 10 ರೂಪಾಯಿ ಕಿಚಲ್ಲಿ ಹಾಕ್ಕೊಂಡು ಬಂದೆ. 16 ನ್ಯೂಟ್ರಿಯೆಂಟ್ಸ್ ಗೊಬ್ಬರದಲ್ಲಿ ಇರಬೇಕು. 16 ಪೋಷಕಾಂಶಗಳಿದ್ದರೆ ಆ ಗೊಬ್ಬರ ಒಳ್ಳೆಯ ಗೊಬ್ಬರ, ಅದಕ್ಕೆ ರೋಗಗಳು ಬರುವುದಿಲ್ಲ. 15 ಜನ ಮಾರ್ಕೆಟಿಂಗ್ ಆಫೀಸರ್ಸ್ ಇದ್ದರು, ಅದು 10-12 ಜನ ಡೀಲರ್ಸ್ ಇದ್ದರು ಬೇರೆ ಬೇರೆ ಕಡೆಗಳಲ್ಲಿ. ಇನ್ನು ಗೊಬ್ಬರದಲ್ಲಿ ವೇರಿಯೇಷನ್ ಮಾಡೋಕ್ಕೆ ಶುರು ಮಾಡಿದೆ, ಸ್ಪೆಷಲ್ ಮಾಡಿಕೊಂಡಿದೆ. ರಬ್ಬರ್ ಸ್ಪೆಷಲು, ಕಾಫಿ ಸ್ಪೆಷಲು ಪ್ರಚಾರ ಮಾಡ್ತಾ ಇರುವಾಗ 60 ಲಕ್ಷ ಸಾಲ ಆಗಿಬಿಡ್ತು. ನಿಮ್ಮ ತೋಟದಲ್ಲಿ ನೀವು ಗೊಬ್ಬರ ಮಾಡಬೇಕು. ಆ ಕೆಂಜಾಂಬ ತಾಯಿ ನನ್ನನ್ನು ಇಲ್ಲಿ ಕೂರಿಸಿದ್ದು ಅವಳೇ, ಇಲ್ಲಿ ನನ್ನನ್ನು ನೋಡ್ಕೊಂಡಿರುವವಳು ಅವಳೇ. ಗುಡ್ ಮಾರ್ನಿಂಗ್. ನಾನು ವಿ ಪಿ ಹೆಗ್ಡೆ ಅಂತ ಹೇಳಿಬಿಟ್ಟು, ನಾನು ಅಗ್ರಿಕಲ್ಚರಲ್ ಗ್ರ್ಯಾಜುಯೇಟು. ಅದರಲ್ಲಿ PhD ಮಾಡಿಕೊಂಡು ಧಾರವಾಡ ಅಗ್ರಿಕಲ್ಚರ್ ಕಾಲೇಜಿನಲ್ಲಿ 1-2 ವರ್ಷ ಲೆಕ್ಚರರ್ ಆಗಿ ಕೆಲಸ ಮಾಡಿದ್ದೆ. ಆಮೇಲೆ ನನಗೆ ಕನ್ಸಾಲ್ಟೇಟ್ ಕಾಫಿ ಅಂತ ಕೊಡಗಿನ ತೋಟ ಇದರಲ್ಲಿ ಕೆಲಸ ಸಿಕ್ತು, ಜಾಬ್ ಸಿಕ್ತು. ಅಲ್ಲಿಗೆ ಬಂದೆ ನಾನು. ಅಲ್ಲಿಗೆ 1970ರಲ್ಲಿ 65ರಲ್ಲಿ ಕಂಪ್ನಿ ಜಾಯ್ನ್ ಆದೆ. ಅಲ್ಲಿಂದ ಒಂದು 5 ವರ್ಷ ಅಲ್ಲಿ ಕೆಲಸ ಮಾಡಿದಾಗ ನನ್ನ ಇಂಟ್ರೆಸ್ಟು ಮಾಡುವಂಥ ಕೆಲಸ ರಿಸಲ್ಟ್ಸು ಎಲ್ಲ ನೋಡಿಬಿಟ್ಟು ಕಂಪ್ನಿಯವರು ನನ್ನನ್ನು ಡೆಲ್ಲಿಯಲ್ಲಿ ಒಂದು ವರ್ಲ್ಡ್ ವೈಡ್ ಆರ್ಗ್ಯಾನಿಕ್ ಸೆಮಿನಾರ್ ಅಂತ ಆಗ್ತಾಯಿತ್ತು, ಅದಕ್ಕೆ ಕಳಿಸಿದ್ರು. ಒಂದು 4 ಡೇಸ್ ಅಲ್ಲಿಗೆ ಟ್ರೈನಿಂಗ್ ಅಂತ ಅಲ್ಲಿಗೆ ಕಳಿಸಿದ್ರು. ಬೇರೆ ಬೇರೆ ಟ್ರೈನಿಂಗ್ ಕಳಿಸಿದ್ದಾರೆ. ಫೈನಾನ್ಸ್ ಫಾರ್ ನಾನ್ ಫೈನಾನ್ಷಿಯಲ್ ಆಫೀಷಿಯಲ್ಸು ಮತ್ತು ಇಂಡಸ್ಟ್ರಿಯಲ್ ಡಿಸಿಪ್ಲಿನ್ಸು ಇಂಥ ಎಲ್ಲ ಟ್ರೈನಿಂಗ್ ಎಲ್ಲ ಹೋಗ್ಬಿಟ್ಟಿದ್ದು. ನನ್ನ ಇಂಟ್ರೆಸ್ಟನ್ನು ನೋಡಿಬಿಟ್ಟು ನನಗೆ ಡೆಲ್ಲಿ ಕಳಿಸಿದರು. ಡೆಲ್ಲಿಯಲ್ಲಿ ಅಷ್ಟರವರೆಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ, ವಿ ಆರ್ ಆಲ್ ಗ್ಲೋರಿಫೈಡ್ ಪೋಸ್ಟ್ ಮಾಸ್ಟರ್ಸ್. ಕಂಪ್ನಿಯಲ್ಲಿ ಮ್ಯಾನೇಜರ್, ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾಗ ಆರ್ ಆಲ್ ಗ್ಲೋರಿಫೈಡ್ ಪೋಸ್ಟ್. ಯಾಕೆಂದರೆ ಕಂಪ್ನಿ ಸೆಕ್ರೆಟ್ರಿ ಆರ್ ಬಾಸ್ ಏನು ಯಾವ ರೀತಿ ಗೊಬ್ಬರ ಹಾಕಬೇಕು ಅಂತ ಹೇಳ್ತಾರೆ, ಅದೇ ರೀತಿ ಹಾಕಬೇಕು ನಾವು. ಬೇರೆ ನಮ್ಮ ಇದನ್ನು ನಾವು ಇಂಟ್ರೆಸ್ಟನ್ನು ಇದು ಮಾಡೋಕ್ಕಾಗೋದಿಲ್ಲ. ಸೊ ಅದೇ ಮಾಡ್ತಾಯಿದ್ವಿ. ಈ ಆರ್ಗ್ಯಾನಿಕ್ ಫಾರ್ಮ್ ಇದಕ್ಕೆ ಹೋದಾಗ, ಡೆಲ್ಲಿಗೆ ಹೋದಾಗ ನನ್ನ ಲೈಫೇ ಒಂದು ರೀತಿ ಚೇಂಜ್ ಆಯಿತು. ಯಾಕಂತೇಳಿದರೆ, ನಮ್ಮ ಯಾವುದೇ ಒಂದು ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಆರ್ಗ್ಯಾನಿಕ್ನಂಥ ವಿಷಯ ಶಬ್ದನೇ ಬರ್ತಾ ಇರಲಿಲ್ಲ ಆಗ. 1970ರವರೆಗೆ ಯಾವುದೊಂದು ಶಬ್ದನೇ, ಆರ್ಗ್ಯಾನಿಕ್ ಅಂದರೆ ಏನೋ ಇದು ಅಂತ ಹೇಳುವಂಥ ಒಂದು ಇದಿತ್ತು, ಒಂದು ಅಭಿಪ್ರಾಯ ಇತ್ತು. ಸೊ ನಾನು ಅಲ್ಲಿ ಡೆಲ್ಲಿಗೆ ಹೋದಾಗ ಏನಾಯಿತು ಅಂದರೆ, ನಮಗೆ ಇಬ್ಬರಿಗೆ ಒಂದು ರೂಮ್ ಕೊಟ್ಟರು ಅಲ್ಲಿ ಆ ಸೆಮಿನಾರ್ನಲ್ಲಿ. ನನ್ನ ಜೊತೆಯಲ್ಲಿ ಒಬ್ಬ ಜರ್ಮನ್ ಸೈಂಟಿಸ್ಟನ್ನು ಹಾಕಿದರು. ನಾನು ಅದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿ ಅದನ್ನು ಒತ್ತಿ ಯಾಕೆ ಹೇಳ್ತೇನೆ ಅಂದರೆ, ಆ ಜರ್ಮನ್ ಸೈಂಟಿಸ್ಟ್ ಹಾಕಿದ್ಕೊಳ್ಳಿ ನನಗೆ ಭಾಳ ಖುಷಿ ಆಗಿಬಿಡ್ತು. ಯಾಕಂದರೆ ಅಗ್ರಿಕಲ್ಚರ್ ಫೀಲ್ಡಿನಲ್ಲಿ ಮುಂದುವರೆದವರು ಜರ್ಮನ್ಸು, ಜಪ್ನೀಸು, ಅಮೇರಿಕನ್ಸ್ ಅಂತ ಹೇಳ್ಬಿಟ್ಟು ಇದ್ದಿದ್ದರಿಂದ ನನ್ನ ಯಂಗ್ ಏಜಿನಲ್ಲಿ ಅವರೇ ದೇವರು ಅಂತ ಹೇಳುವಂಥ ರೀತಿಯಲ್ಲಿತ್ತು. ಸೊ ರೂಮಿಗೆ ಹೋದ ಕೂಡಲೇ ಅವನನ್ನು ಹತ್ರ ಪ್ರಶ್ನೆ ಕೇಳಿದೆ, ನಿಮಗೆಲ್ಲ ಹೇಗೆ ಬಂತು, ಎಲ್ಲಿಂದ ಐಡಿಯಾ ಬಂತು, ಹೇಗೆ ಬಂತು, ಯಾವ ರೀತಿ ಮಾಡ್ತಾಯಿದ್ದೀರಿ, ಏನು ಅಂತೇಳಿ. 4 ಗಂಟೆ ಹೊತ್ತಿಗೆ ನಾವು ರೂಮಿಗೆ ಹೋಗಿರ್ಬೋದು, 7 ಗಂಟೆವರೆಗೂ ನಾವು ಪ್ರಶ್ನೆಗಳು ಕೇಳ್ತಾ ಹೋದೆ. ಅವನು ಏನೂ ಮಾತಾಡಲಿಲ್ಲ. 7 ಗಂಟೆ ಹೊತ್ತಿಗೆ ನನ್ನನ್ನು ನೋಡಿಬಿಟ್ಟು ನಗಾಡ್ಬಿಟ್ಟ. ಆಗ ನನಗೆ ಸ್ವಲ್ಪ ಇದಾಗ್ಬಿಡ್ತು, ಏನಪ್ಪ ನಾನೇನು ಹುಚ್ಚಿನ, ಯಾವ ರೀತಿ ಪ್ರಶ್ನೆ ಕೇಳಿದಾಗ ಒಂದು ಉತ್ತರ ಕೊಡ್ತಿರ್ಲಿಲ್ಲ, ಯಾಕೆ ಕೊಡ್ತಾಯಿಲ್ಲ ಅಂತ. ಆಗ ಆ ಫೋರ್ಸಿಗೆ ಅವನೇನು ಹೇಳಿದ, ವಿ ಆಲ್ ಲರ್ನ್ ಫ್ರಮ್ ಇಂಡಿಯನ್ಸ್ ಅಂತ. ನಾವು ಏನೇನು ಮಾಡ್ತಿದ್ದಾವೆ ಇಲ್ಲ. ನನಗೆ ಆಶ್ಚರ್ಯ ಆಯ್ತು, ಅದೆಲ್ಲಿಂದ ಬಂತು ನಿನಗೆ, ಹೇಗೆ ಅಂತೇಳಿ. ಯು ರೆಫರ್ ಯುವರ್ ಋಗ್ವೇದ. 18 ಋಷಿಗಳು 18 ರೀತಿಯ ಕೃಷಿ ಬರೆದಿದ್ದಾರೆ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್ ಅಂತಲೂ ಬರೆದಿದ್ದಾರೆ. ಪ್ರತಿಯೊಂದು ವಿಚಾರಗಳು ಕೌತಿರ ಪೋರ್ಷನ್ ಓದು. ಅದರಲ್ಲಿ ಈಗಿರುವಂಥ ದನಗಳು ನೀವು ಮಾಡುವಂಥ ಹೈ ಈಲ್ಡಿಂಗ್ ಇದು ಇಟ್ಸ್ ಎ ಕ್ರಾಸ್ ಬಿಟ್ವೀನ್ ಎ ಪಿಗ್ ಆ್ಯಂಡ್ ಎ ಕೌ. ಇಟ್ಸ್ ಓನ್ಲಿ ಮಿಲ್ಕ್ ಮೇಕಿಂಗ್ ಮೆಷಿನ್ಸ್. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಇಂಡಿಯನ್ ಕೌಸ್, ದೇಸಿ ಕೌಗಳದ್ದು ಅಂತ ಎಲ್ಲ ಉಂಟು ಅದರಲ್ಲಿ, ಓದು ಅಂತ ಹೇಳಿದೆ. ಹಾಗೆ ನನಗೊಂದು ಕಾಪಿ ಕೊಡ್ತೀಯ ಪುಸ್ತಕ ಅಂತ ಹೇಳಿದೆ ನಾನು. ನೀನು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ರಲ್ಲ ಅಂತ. ಕೊಡೋಲ್ಲ ಅಂದ. ಅಲ್ಲ, ಅಟ್ಲೀಸ್ಟ್ ಕಾಪಿ ಕೊಡೋದು ಬೇಡ, ನೀನೊಂದು ಪುಸ್ತಕ ಕೊಡು, ನಾನು ಜಿರಾಕ್ಸ್ ಮಾಡ್ಕೊಂಡು ತರ್ತೀನಿ, ಅದನ್ನು ಕೊಡೋಲ್ಲ ಅಂದ. ಅರೆ ಯಾಕೆ ಅಂತ ಹೇಳಿದೆ, ಯು ಹ್ಯಾವ್ ಗಾಟ್ ಸಚ್ ಎ ಬಿಗ್ ಸಂಸ್ಕೃತ್ ಪಂಡಿಟ್ಸ್, ದೇ ಆರ್ ನಾಟ್ ಟೆಲ್ಲಿಂಗ್ ಯು ಎವ್ರಿಥಿಂಗ್ ಅಬೌಟ್ ದಿಸ್, ವೈ ಶುಡ್ ಐ ಟೆಲ್ ಯು? ನೀನು ಬೇಕಾದ್ರೆ ನೀನು ಇದು ಮಾಡ್ಕೊಂಡು. ಕಡೆಗೆ ಹೇಳಿದೆ, ಕಾಲು ಹಿಡಿತೀನಿ ಮಾರೆ, ಓದೋಕ್ಕಾದ್ರೂ ಬಿಡು, ನನಗೆ ರೂಮಿಂದ ಹೊರಗೆ ತಗೊಂಡು ಹೋಗಬೇಡ, ರಿಲ್ಯಾಕ್ಸ್ ಮಾಡಬೇಡ, ರೂಮ್ನಲ್ಲೇ ಓದ್ಬಿಟ್ಟು ಹೇಳಬೇಕು ನನಗೆ. ಹಾಗೆ ಆ ಐಡಿಯಾ ಮಾಡಿದೆ.
ಹೇಗೂ ಸೆಮಿನಾರ್ನಲ್ಲಿ ಮಾತಾಡುವವರು ಪ್ರತಿಯೊಬ್ಬರು ನಾನು ಏನು ಮಾತಾಡ್ತೀನಿ, ಯಾವ ವಿಷಯ ಮಾತಾಡ್ತೀನಿ ಅಂತ ಒಂದು ಲೀಫ್ಲೆಟ್ ಕೊಡ್ತಾರೆ. ಅದನ್ನು ಓದಿಬಿಟ್ಟು ಏನಿದೆ ಅಂತ ಹೇಳ್ಬಿಟ್ಟು ಕಂಪ್ನಿಗೆ ರಿಪೋರ್ಟ್ ಅದರಿಂದ ಮಾಡ್ಕೊಳ್ಬೋದು ನಾವು. ಅದರಿಂದ ನಾನು ಕೇಳಲೇಬೇಕಂತ ಏನಿಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ 4 ದಿವಸ ರಾತ್ರಿ ಕಂಪ್ಲೀಟ್ ನಿದ್ದೆ ಬಿಟ್ಬಿಟ್ಟು ಆ ಬುಕ್ಕನ್ನು ನೋಡಿ ಓದಿ ಒಂದು 25 ಸಲ ಓದಿದೆ ಅವ್ರದ್ದು ಆ ಇಂಗ್ಲೀಷ್ ಕಾಪಿಯನ್ನು. ಈಗ 25 ಸಲ ಓದಿದೆ. ನನಗೇ ಆಶ್ಚರ್ಯ ಆಯಿತು, ಒಂದಕ್ಕಿಂತ ಅದ್ಭುತವಾದ ವಿಷಯ ಅಂತ ಹೇಳ್ಬಿಟ್ಟು. ಸೊ ಇದು ಪುಸ್ತಕದ ಬದನೆಕಾಯಿ ಆಗಬಾರ್ದು. ನಾವಂತ ಅದನ್ನು ಬೇರೆ ಎಲ್ಲಿ ನೋಡಬೇಕಾದ್ರೆ ಈ ಪುಸ್ತಕಗಳು ಸಿಕ್ಕುವುದಿಲ್ಲ. ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನೇ ನೆನ್ಪು ಮಾಡ್ಕೊಂಡು ಅದನ್ನೇ ವಿಚಾರಕೊಂಡು ಬಂದು ವಾಪಸ್ ಬಂದೆ. ಅದೇನಾಯಿತು ಅಂದರೆ ಅದೇ ಟೈಮ್ನಲ್ಲಿ ನಾನು ಕಂಪ್ನಿಯಲ್ಲಿ ಎಷ್ಟು ದಿವಸ ಇರ್ತೇನೆ, ಎಷ್ಟು ದಿವಸ ರಿಟೈರ್ಡ್ ಹೊರ ಕಳಿಸ್ತಾರೆ ಅಂತ ಹೇಳುವಂಥ ಒಂದು ಫಿಯರ್ ಕೂಡ ಇತ್ತು ನನಗೆ. ಯಾಕಂದರೆ ಕಾಂಪಿಟೇಷನ್ಸು ಎಲ್ಲರೂ ಡಬಲ್ ಗ್ರ್ಯಾಜುಯೇಟ್ಸ್ MSc ಕೆಳಗಿನವ್ರು ಇಲ್ಲ ಅದರಲ್ಲಿ, ಎಲ್ಲ ಮೇಲೆಯವರು. ಅದರಿಂದ ನನಗೇನು ಯಾವಾಗ ಕಳಿಸ್ತಾರೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗಿ ಅಜ್ಜಿ ಹತ್ರ ಮಾತಾಡಿ ನನಗೊಂದು ಸ್ವಲ್ಪ ದುಡ್ಡು ಬೇಕು ಅಂತೇಳಿದೆ. ದುಡ್ಡು ಯಾಕೆ, ನಿಮ್ಗೊಂದು 4-5 ಬಿಲ್ಡಿಂಗ್ ಕೊಟ್ಟಿದ್ದಾನಲ್ಲ, ನೀವು ಅದರ ಬಾಡಿಗೆ ತೊಗೊಂಡು ಹೋಗು ಅಂತ ಹೇಳಿದ್ರು. ನಾನು ಅವ್ರ ಹತ್ರ 2 ಸಲ ಹೋದರೆ ಬಾಡಿಗೆ ಕೊಡಿ ಅಂತ ಹೇಳಿದರೆ ಅವ್ರು ಬಾಡಿಗೆ ಕೊಡಿ, ಈ ಸಣ್ಣ ಹುಡ್ಗ ನಿನಗೆಂತ ಬಾಡಿಗೆ ಕೊಡೋದು ಅಂತ ಹೇಳ್ಬಿಟ್ರು. ಸರಿ ಹಾಗಾದರೆ ನೀವೇ ಇಟ್ಕೊಡಿ, ಬಿಲ್ಡಿಂಗ್ನ ದುಡ್ಡು ಕೊಡಿ ಅಂತ ಹೇಳಿದೆ. ಹಾಗಾಗಿ ಒಂದು 2.5 ಲಕ್ಷ ಆ ಬಿಲ್ಡಿಂಗ್ ಮಾರಿದ ಮೇಲೆ ಆಗಿನ ಕಾಲದಲ್ಲಿ ನನಗೆ ಸಿಕ್ತು. ಆ 2.5 ಲಕ್ಷ ತೊಗೊಂಡು ಬಂದುಬಿಟ್ಟು ಇಲ್ಲಿ ಕೊಡಗಿನಲ್ಲಿ ಸಿದ್ದಾಪುರ ಇದರಲ್ಲಿ ಒಂದು 52 ಎಕರೆ ಕಾಫಿ ಎಸ್ಟೇಟ್ ಒಬ್ಬರು ಸೇಲ್ ಮಾಡ್ತೇನೆ ಅಂತ ಹೇಳ್ತಾಯಿದ್ರು. ಅದೇ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್, ಅದರಲ್ಲಿ ಏನೂ ಇಲ್ಲ. 2.5 ಟನ್ ಕಾಫಿ ಕೊಯ್ತಾಯಿದ್ರು 52 ಎಕರೆಯಲ್ಲಿ. ಸೊ ನಾನು ಹೋಗಿ ಅವ್ರಗಳಿಗೆ ನನ್ನನ್ನು ನೋಡಿ ಅವ್ರಿಗೇನೋ ಖುಷಿ ಆಗ್ಬಿಡ್ತು. ಆಯಿತು ನೀನು ತೊಗೊಳ್ಳಿ, ಯಾವಾಗ ದುಡ್ಡು ಕೊಡ್ತೀಯ, ಒಂದು 2 ತಿಂಗಳು ಬೇಕು, ಬ್ಯಾಂಕ್ ಇದು ಮಾಡಬೇಕು ಅಂತೇಳಿ ಒಂದು 6 ಲಕ್ಷಕ್ಕೆ ಅದನ್ನು ಇದು ಫಿಕ್ಸ್ ಮಾಡಿಕೊಂಡು ನಾನು ನನ್ನ ಮಿಸ್ಸಸ್ ಇಬ್ಬರೂ ಹೋಗಿದ್ವಿ. ಆ್ಯಕ್ಚುಲಿ ಅವರಿಗೆ ಕೊಡುವಾಗ ದುಡ್ಡಿಗೆ ಎಲ್ಲಿ ಅಂತ ಹೇಳಿದರೆ ನನ್ನ ಮಿಸ್ಸಸ್ ಇದ್ದು ಚಿನ್ನ ಬ್ಯಾಂಕಿನಲ್ಲಿ ಇಟ್ಬಿಟ್ಟು ಒಂದು 25,000 ರೂಪಾಯಿ ತೊಗೊಂಡು ಕೊಟ್ಕೊಂಡೆ. ಸಾಕು, 25,000 ಸಾಕು, ನೀವು ತೊಗೊಳ್ತೀಯಲ್ವ 2 ತಿಂಗಳ ನಂತರ ಬಾ ಅಂತ ಹೇಳ್ಬಿಟ್ಟು. ಹಾಗೆ ಹೋಗಿ ಬ್ಯಾಂಕಿಗಿಂದ ಸಾಲ ಇಲ್ಲ ಮಾಡಿ ಒಂದು 6 ಲಕ್ಷ ಆಯ್ತು. ಅದು ರಿಜಿಸ್ಟ್ರೇಷನ್ ಎಲ್ಲ ಸೇರಿ 6 ಲಕ್ಷ ಆಗಿ ಆ ತೋಟ ತೊಗೊಂಡು ನೋಡುವಾಗ ಏನು 2.5 ಟನ್ ಕಾಫಿ ಬರ್ತಾಯಿದೆ. ಆಯಿತು, ಇನ್ನು ಕಂಪ್ನಿಯಲ್ಲಿ ಇದೇ ತಲೆಯಲ್ಲಿರೋದು, ಈ ಆರ್ಗ್ಯಾನಿಕ್ ಅಂತ ಹೇಳುವಂಥ ವಿಷಯ ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಸೊ ಹಾಗೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಕಂಪ್ನಿಯಲ್ಲಿ ಹೇಳಿದಾಗೇ ಹಾಕಿದೆ. ಇದು 2.5 ಟನ್ ಇದ್ದು 5 ಟನ್ನಿಗೆ ಬಂತು. ಅದು ಆಗ ಕಾಫಿ ಬೋರ್ಡ್ ರೆಕಮೆಂಡೇಷನು ATN 60P 80K NPK ಅಷ್ಟು ಇರೋದು, 80, 60, 80 ಅಂತ ಹೇಳ್ಬಿಟ್ಟು. ಸೊ ಹಾಕಿದೆ, ಒಂದು 5 ಟನ್ ಬಂತು. ನೆಕ್ಸ್ಟ್ ಇಯರ್ಗೆ ಅದೇ ಹಾಕೋಣ ಅಂತೇಳಿ, ಅದೇ ಹಾಕಿರಿ ಯಾಕೆ ಕಡಿಮೆ ಆಗ್ತದೆ ಅಂತ ಡಬಲ್ ಮಾಡೋಣ ಅಂತ ಹೋದೆ. 160, 120, 180, 160 ಹಾಕಕ್ಕೆ ಹೋದೆ. ಇನ್ನೂ ಜಾಸ್ತಿ ಆಯಿತು ಕ್ರಾಪ್. 30 ಟನ್ಸ್ ಬಂತು, 40 ಟನ್ಸ್ ಬಂತು. ಹಾಗೆ ವರ್ಷ ನೆಕ್ಸ್ಟ್ ಇಯರ್ 60 ಟನ್ನಿಗೆ ಬಂತು. ನನಗೆ ಕೆಮಿಕಲ್ಸ್ ಅಂತ ಹೇಳಿದರೆ ಈ ರೀತಿ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು. ಆದರೆ ಒಂದು ಕೆಲಸ ಮಾಡ್ತಾಯಿದ್ದೆ, ಇದೇ ದುಡ್ಡು ಸಾಕಾಗೋಲ್ಲ ಅಂತ ಹೇಳ್ಬಿಟ್ಟು ಒಂದು 30-40 ಅಲ್ಲಿ ಕೊಟ್ಟಿಗೆ ಒಳ್ಳೆ ಚೆನ್ನಾಗಿತ್ತು, ತೋಟ ತಗೊಂಡಿದ್ರು. ಅಲ್ಲೊಂದು 40 ದನಗಳನ್ನು ತಗೊಂಡು ಬಂದು ಹಾಲು ಮಾರ್ತಾಯಿದ್ದೆ. ಒಂದು 100 ಲೀಟ್ರ್ನಷ್ಟು ಹಾಲು ಮಾರ್ತಾಯಿದ್ದೆ. ಎಲ್ಲ ದುಡ್ಡು ಇಟ್ಕೊಂಡು ಇದು ಮಾಡಿದೆ. ಈ 60 ಟನ್ಸ್ ಬಂದ ಮೇಲೆ ಪುನಃ ಅದೇ ಗೊಬ್ಬರ ಹಾಕುವಾಗ ಟಟ್ ಅಂತ ಕೆಳಗೆ ಇಳಿತು. ಮೊದಲು 30 ಟನ್ನಿಗೆ ಬಂತು, 10 ಟನ್ನಿಗೆ ಬಂತು. ಆಗ ನನ್ನ ಮಿಸ್ಸಸ್ ಹೇಳ್ಬಿಟ್ಟು, ನಮಗೆ ಕಂಪ್ನಿಯಿಂದ ಬರೋ ಸಂಬಳ ಸಾಕು, ನೀವು ಇದನ್ನೆಲ್ಲ ಮಾಡಿ ಕಳ್ಕೊಬೇಡಿ, ಇದರಲ್ಲೇ ಇರಲಿ, ಸುಮ್ಮನೆ ಇರಿ, ಗೊಬ್ಬರ ಹಾಕಬೇಡಿ, ನೀವು ಸುಮ್ಮನೆ ಇರಿ ಅಂತ ಹೇಳಿದೆ. ನಾನು ಅದೇ ಟೈಮ್ನಲ್ಲಿ ಸೆಮಿನಾರಿಗೆ ಹೋಗಿ ಬಂದೆ. ಸೆಮಿನಾರ್ಗೆ ಬಂದಾಗ ಆರ್ಗ್ಯಾನಿಕ್ ಇದು ನೋಡಿ, ಆರ್ಗ್ಯಾನಿಕ್ ಮಾಡೋಣ ಅಲ್ವಾ, ಆರ್ಗ್ಯಾನಿಕ್ ಮಾಡೋದಂತ ದನದ ಗೊಬ್ಬರ ಹಾಕೋದಲ್ವಾ ಅಂತ ಫಸ್ಟ್ ಐಡಿಯಾ. ಆದರೆ ಆ ಬುಕ್ ಓದಿದ ಮೇಲೆ ದನದ ಗೊಬ್ಬರ ಏನು ಅಂತೇಳಿ ಗೊತ್ತಾಗಿದೆ. ಆದರೂ ನಮ್ಮ ಹತ್ರ ಸ್ಟಾಕ್ ಇದ್ದದ್ದು ಹಳೆ ಗೊಬ್ಬರಗಳು. ಆ ಗೊಬ್ಬರಗಳನ್ನು ಹಾಕಿದ ಕೂಡಲೇ ಸಡನ್ನು ನನಗೆ 10 ಟನ್ನು, 15 ಟನ್ನು, 20 ಟನ್ನು, 30 ಟನ್ವರೆಗೆ ಬಂತು. ಹಾಗಾಗಿ ಇನ್ನೂ ಏನು ಮಾಡೋದು, ಇನ್ನೂ ಕೆಲವು ಎಕ್ಸ್ಪರಿಮೆಂಟ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ರೀತಿಯಲ್ಲಿ ಮಾಡಿದೆ. ಅಂದರೆ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ರೆ ಸ್ಟ್ಯಾಟಿಸ್ಟಿಕ್ಸ್, ಕಂಪನಿದು ಟೋಟಲ್ ಸ್ಟ್ಯಾಟಿಸ್ಟಿಕ್ಸ್ ನನಗೆ ಬರ್ತಾಯಿತ್ತು. ಯಾವುದರಲ್ಲಿ ಬೇಗ ರಿಸಲ್ಟ್ ಬರ್ತದೆ ಅಂತ ನೋಡುವಾಗ ಒಂದು ಬಾಳೆ, ಇನ್ನೊಂದು ಏಲಕ್ಕಿಯಲ್ಲಿ 24 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನನ್ನ ತೋಟದಲ್ಲಿ ಇನ್ನೊಂದು 3 ಎಕರೆ ಏಲಕ್ಕಿ ಹಾಕೋಣ ಅಂತ ಹೇಳ್ಬಿಟ್ಟು ಆ 3 ಎಕರೆ ಏಲಕ್ಕಿ ಹಾಕಕ್ಕೆ ಹೋದೆ ನಾನು. ಈಗ ಗೊಬ್ಬರ ನನಗೇನಾಯಿತು, ಕಂಪನಿದು ಎವರೇಜ್ ನೋಡುವಾಗ 600 ಎಕರ್ಸ್ ಏಲಕ್ಕಿಯಲ್ಲಿ 25 kg ಎವರೇಜ್ ಡ್ರೈ ಕಾರ್ಡಮಮ್, ಒಣಗಿದ ಕಾರ್ಡಮಮ್ 25 kg ಒಂದು ಎಕರೆಗೆ ಸಿಗ್ತಾಯಿತ್ತು ಸರಾಸರಿ 600 ಎಕರೆಯಲ್ಲಿ. ನಾನು ಇಲ್ಲಿ ಹಾಕಿಬಿಟ್ಟು ಎಲ್ಲ ಗದ್ದೆನೆಲ್ಲ ಸರಿ ಮಾಡಿ ದನದ ಗೊಬ್ಬರನ ಕೆಮಿಕಲ್ಸ್ ಹಾಕೋಕ್ಕೆ ಹೋಗಲಿಲ್ಲ ನಾನು. ಯಾಕಂದ್ರೆ ನನಗೆ ಇಲ್ಲಿ ಕಾಫಿಯಲ್ಲಿ ಗೊತ್ತಾಗ್ಬಿಡ್ತು.
ಹಾಗಾಗಿ ದನದ ಗೊಬ್ಬರವನ್ನು ಒಳ್ಳೆ ಮಾಡಿಬಿಟ್ಟು ಮತ್ತು ಗೊಬ್ಬರವನ್ನು ಯಾವ ರೀತಿ ಮಾಡಬೇಕು ಅಂತಲೂ ಬುಕ್ಗಳನ್ನು ಹುಡುಕ್ತಾ ಇದ್ದೆ, ಎಲ್ಲಿಯಾದರೂ ಇನ್ಫಾರ್ಮೇಷನ್ ಸಿಗ್ತದಾ ಏನೋ ಅಂತ ಹೇಳ್ಬಿಟ್ಟು ಮಾತಾಡಿದೆ. ಅದು ಮಾಡುವಾಗ ನನಗೆ ಏನಾಯಿತು ಅಂದರೆ, ಏಲಕ್ಕಿಯಲ್ಲಿ ನನಗೆ ತಲೆ ತಿರುಗಿ ಹೋಗುವಂಥದ್ದು ಕೆಲಸ ಏನಂದರೆ, 1 ಎಕರೆಗೆ 350 kg ಒಣಗಿದ ಏಲಕ್ಕಿ ಸಿಕ್ತು. ಇಲ್ಲಿ ಕಂಪ್ನಿಯಲ್ಲಿ 25 kg ಕೆಮಿಕಲ್ಸ್ನಲ್ಲಿ, ಇದು 350 kg. ಅಷ್ಟೊತ್ತು ಅದನ್ನು ನೋಡಲಿಕ್ಕೆ ಭಾಳ ಜನ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರು, ಕೆಲವು ಸೈಂಟಿಸ್ಟ್ಗಳು ಕೂಡ ಬರೋದು. ಆಗ ಅಲ್ಲಿ ಪಕ್ಕದಲ್ಲಿ ಇದ್ದ ಸ್ಪೈಸಸ್ ಬೋರ್ಡ್ನವರು, ಆಮೇಲೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನವರು, ಒಳ್ಳೊಳ್ಳೆ ಸೈಂಟಿಸ್ಟು ನಮ್ಮ ಪರಿಚಯ ಇತ್ತು. ಅವರು ಸಂಡೇ ನನ್ನಲ್ಲಿ ಬರ್ತಾಯಿದ್ರು. ಅವರು ಬಂದುಬಿಟ್ಟು ನನಗೆ ಸ್ವಲ್ಪ ಉತ್ಸಾಹ ತುಂಬಿಸಿದ್ರು, ನೀವು ಆ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ, ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ. ನಾನು ಅದು ಮಾಡಿದೆ, ಇದು ಇಷ್ಟ ಆಗಿಬಿಟ್ರೆ ಇನ್ನು ಗೊಬ್ಬರನೇ ಇಂಪ್ರೂವ್ ಮಾಡ್ಬೋದಲ್ವ, ಯಾವ ರೀತಿ ಗೊಬ್ಬರ ಇಂಪ್ರೂವ್ ಮಾಡೋದು ಅಂತ. ಅಷ್ಟೊತ್ತಿಗೆ ಡಾಕ್ಟರ್ ಸ್ವಾಮಿನಾಥನ್ ಅವ್ರದ್ದೊಂದು ಪುಸ್ತಕ ಸಿಕ್ತು. ಅವರು ಅದೇನು ಮಾಡಿದ್ದಾರೆ, 1982ನೇ ಇಸ್ವಿಯಲ್ಲಿ ಅವರು ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಆ ಬುಕ್ನಲ್ಲಿ ಬರೆದುಬಿಟ್ಟು ಒಂದು 10 ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕೊಟ್ಟಿದ್ದರು. ಅದನ್ನು ಅವರು ಆ 10 ಯೂನಿವರ್ಸಿಟಿಯಲ್ಲಿ 10 ವರ್ಷ ರಿಪೀಟ್ ಮಾಡಿ ಅಂತಲೂ ಬಿಟ್ಟಿದ್ರು. ಅದು ಆ ಬುಕ್ ನನಗೆ ಸಿಕ್ತು, ಎಕ್ಸ್ಪೆರಿಮೆಂಟ್ಸ್. ಅದು 92ನಲ್ಲಿ ಅವ್ರದ್ದು ಎಕ್ಸ್ಪೆರಿಮೆಂಟ್ ಕಮ್ಮಿ ಆಯಿತು, ರಿಸಲ್ಟ್ಸ್ ಎಲ್ಲ ಬಂತು. 95ನಲ್ಲಿ ನಾನು ಆ ಬುಕ್ ಸಿಕ್ಕಿದೆ ನನಗೆ. 95ನಲ್ಲಿ ಬುಕ್ ಸಿಕ್ಕಿದಾಗ ನಾನೇನು ಮಾಡಿದೆ, ಆ ರೀತಿಯಲ್ಲಿ ಗೊಬ್ಬರ ಮಾಡಿದರೆ ಒಳ್ಳೆಯದಲ್ವ, ಅಂದರೆ ಎಷ್ಟು ರೀತಿಯ ತ್ಯಾಜ್ಯ ವಸ್ತುಗಳು ಬೇಕೋ ಅಷ್ಟು ರೀತಿಯ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿ ಮಾಡಿದರೆ ಒಳ್ಳೆ ಗೊಬ್ಬರ ಅಂತ ಹೇಳಿಬಿಟ್ಟು. ಅಂದರೆ ಮೂಲ ಏನು ಅಂತ ಹೇಳಿದರೆ 16 ನ್ಯೂಟ್ರಿಯೆಂಟ್ಸ್ ಗೊಬ್ಬರದಲ್ಲಿ ಇರಬೇಕು. 16 ಪೋಷಕಾಂಶಗಳು ಇದ್ದರೆ ಆ ಗೊಬ್ಬರ ಒಳ್ಳೆಯ ಗೊಬ್ಬರ, ಅದಕ್ಕೆ ರೋಗಗಳು ಬರುವುದಿಲ್ಲ. 95% ಯಾವ ರೋಗಗಳು ಬರುವುದಿಲ್ಲ, ಯಾವ ತ್ರಿಪ್ಸು ಇಲ್ಲ, ಎಂಥದ್ದು ಯಾವುದನ್ನು ಮಾಡೋದು. ಅದು 5% ಯಾಕೆ ಬಿಟ್ಟೆ ಅಂತ ಹೇಳಿದರೆ ಅದು ನಮ್ಮ ಹಣೆ ಬರ. ಯಾಕಂತ ಹೇಳಿದರೆ ಪ್ರತಿಯೊಂದೂ ನಾವು ಯಾವ ರೀತಿ ಮುಂದೆ ಹೇಳ್ತೀನಿ, ಅದು ಯಾಕೆ ಅದು ಅನುಭವ ಬಂತಂತ ಮಾಡಿದರೆ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾವೆ ಅಂತ ಹೇಳ್ಬಿಟ್ಟು ಆ ರೀತಿ ಗೊಬ್ಬರ ಮಾಡಲಿಕ್ಕೆ ಮಾಡಿಬಿಟ್ಟೆ. ಸೊ ಅದನ್ನು ತಲೆಯಲ್ಲೇ ಇಟ್ಟುಕೊಂಡು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಸ್ಟಾರ್ಟ್ ಮಾಡಿದೆ, ಇನ್ನು ಒಳ್ಳೆಯ ರಿಸಲ್ಟ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಕಂಪ್ನಿಯಲ್ಲಿ ಇದ್ದೇ ಆಗಲೇ ಆಗ ಚೇರ್ಮ್ಯಾನ್ ಒಂದು ದಿವಸ ಮ್ಯಾನೇಜರ್ಸ್ ಮೀಟಿಂಗ್ ಕರೆದುಬಿಟ್ಟು ಏನು ಮಾಡೋದು ಅಂತೆಲ್ಲ ಡಿಸ್ಕಸ್, ಏನೇನು ಮಾಡಿದ್ದೀರಿ, ಯಾರು ಏನು ಮಾಡಿದ್ದೀರಿ ಅಂತ ಕೇಳ್ತಾ ಇರುವಾಗ ನಾನು ನನ್ನ ಪ್ರಾಜೆಕ್ಟಿನ ವಿಷಯ ಅವರಿಗೆ ಮಾತಾಡಿ ಹೇಳಿದೆ. ಇದು ಹೇಳಿದ ಕೂಡಲೇ ಕೆಲವರೆಲ್ಲ ಹೇಳಿದರು, ಇಲ್ಲ ಇದೀಗ ಆರ್ಗ್ಯಾನಿಕ್ಕಿಗೆ ಎಲ್ಲಿ ಇದಿಲ್ಲ. ನಾನು ಹೇಳಿದೆ, ಇದು ಮಾಡಿ ನೋಡಿ, ಮುಂದೆ ಇದೇ ಒಂದು ದೊಡ್ಡ ಇದಾಗ್ಬಿಡುತ್ತೆ. ನಾವು ಎಷ್ಟು ಕೋಟಿ ಖರ್ಚು ಮಾಡಿಬಿಟ್ಟು ಕೆಮಿಕಲ್ಸ್ ತಗೊಳ್ತಾ ಇದ್ದೀವಿ, ಅದನ್ನೆಲ್ಲ ತಪ್ಪಿಸ್ಬೋದು, ಲಾಭ ಜಾಸ್ತಿ ಮಾಡ್ಕೊಳ್ಬೋದು ಅಂತ. ಆಗ ಆದರೆ ಆಯಿತು, ನೀನೇ ಮಾಡು, ಸೆಕ್ಷನ್ ನಿನ್ಗೆ ಕೊಡ್ತೇನೆ, ನೀನೇ MD ಆಗು ಅಂತ ಹೇಳ್ಬಿಟ್ಟು ನನಗೆ ಹೇಳಿದರು. ಸೊ ಇನ್ನೇನು ಅವರಿಗೆ ಸಬ್ಮಿಟ್ ಮಾಡಿ ಏನು ಕೊಡಬೇಕು ಅಂತೇಳಿ 6 ಮಂತ್ಸ್ನಲ್ಲಿ ಚೇರ್ಮನ್ ತೀರೋದು, ಡಾಕ್ಟರ್ ಸ್ವಾಮಿನಾಥ್ ಸರ್ರಾಜ ಮುತ್ತಯ್ಯ ಚೆಟ್ಟಿಯಾರ್ ಅಂತ ಹೇಳ್ಬಿಟ್ಟು. ಅವರು ಹೋದ ಕೂಡಲೇ ಬೇರೆಯವರು ಬಂದು ಕೂಡಲೇ ಇಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಶುರುವಾಯಿತು. ಇವನು ಯಾಕೆ MD ಆಗಬೇಕು, ನಮಗಿಂತ ಇನ್ನೂ 2 ಸ್ಟೆಪ್ ಕೆಳಗಿದ್ದಾನೆ, ಅವನು ಮೇಲೆ ಯಾಕೆ ಬರಬೇಕು, ಬೇಡ, ಸೆಕ್ಷನ್ನೇ ಬೇಡ ಅಂತ ಹೇಳ್ಬಿಟ್ಟು ಆಯಿತು ಅಂತ ಹೇಳಿದೆ. ನನಗೆ ಆಗ 25 ಇಯರ್ಸ್ ಸರ್ವಿಸ್ ಆಗಿತ್ತು. ಆಗ ನಮ್ಮ ಕೆಲಸಕ್ಕೆ ಜಾಯಿನ್ ಆಗುವಾಗ 25 ಇಯರ್ಸ್ ಆಫ್ ಸರ್ವಿಸ್ ಆರ್ 58 ಇಯರ್ಸ್ ಆಫ್ ಏಜ್ ರಿಟೈರ್ಮೆಂಟ್ ಅಂತ ಹೇಳ್ಬಿಟ್ಟು. ಸೊ 25 ಇಯರ್ಸ್ ಆದಮೇಲೆ ಎಲ್ಲ ಬೆನಿಫಿಟ್ ಸಿಗ್ತದೆ, ನಾನು ಯಾಕೆ ಇನ್ನು ಕಾಯಬೇಕು, ನನ್ನ ಪ್ರಾಜೆಕ್ಟ್ ಇದೆ, ನಾನೇ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಆಗ ನನಗೆ ನನ್ನ ತೋಟದಲ್ಲಿ ಒಳ್ಳೆ ಇಳುವರಿ ಬರ್ತಾಯಿತ್ತು. ಯಾಕೆಂದರೆ 350 kgs ಅಲ್ಲ, ನನ್ನ ಸ್ಟೇಜ್ ಎಲ್ಲಿವರೆಗೆ ಮುಟ್ಟಿತ್ತು ಅಂತೇಳಿದರೆ, ಒಂದು 200 ಪ್ಲ್ಯಾಂಟ್ಸ್ನಲ್ಲಿ ಒಂದು ಗಿಡಕ್ಕೆ 2 kg ಒಣಗಿದೆ ಏಲಕ್ಕಿ ಕೊಯ್ಲಿಕ್ಕೆ ಶುರು ಮಾಡಿದೆ ನಾನು. ಅಂದರೆ ಆ ಲೆಕ್ಕ ಹೇಳಿದರೆ 2000 kg ಒಂದು ಎಕರೆಗೆ ಕೊಯ್ಬೋದು. ಇನ್ನು ಯಾರಿಗೆ ಕೆಲಸ ಮಾಡಬೇಕು, ನಾನೇ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ರಿಟೈರ್ಡ್ ಆಗಬೇಕಂತಲೇ ಇದು ಮಾಡಿಕೊಂಡೆ. ಹೋಗಿ MD ಹತ್ರ ಮಾತಾಡಿದೆ, ರಿಟೈರ್ಡ್ ಆಗಬೇಕು, ನಾನು ಹೋಗ್ತೀನಿ, ನನಗೆ 25 ಇಯರ್ಸ್ ಸರ್ವಿಸ್ ಆಯ್ತಲ್ವ, ಎಲ್ಲ ಬೆನಿಫಿಟ್ ಸಿಗ್ತದಲ್ವ, ಇನ್ಯಾಕೆ ನಾನು ಕಂಪ್ನಿಯಲ್ಲಿ ಇರಬೇಕು ಅಂತ. ಇದು ಆಗೋದಿಲ್ಲ, ಹಾಗೆ ಹೀಗೆ, ಹೀಗಾಗಿ ರಿಟೈರ್ಡ್ ಆಗಬೇಡಿ, ಇನ್ನೂ 8 ವರ್ಷ ಉಂಟು, ನೀನು ಕೆಲಸ ಮಾಡು, ಅಲ್ಲಿ ಅಷ್ಟು ರಿಸಲ್ಟ್ ಬಂದಿದೆ, ಇಲ್ಲಿ ಇಷ್ಟು ರಿಸಲ್ಟ್ ಬಂದಿದೆ, ಹಾಗೆ ಹೀಗೆ ಅಂತ. ಹಾಗಂದರೆ ಎಲ್ಲ ಕಂಪನೀಸ್ ಬೇರೆ ತೋಟಗಳಲ್ಲಿ ಏನೇನು ರಿಸಲ್ಟ್ಸ್ ಇದೆ, ಏನು ಲಾಭ ಯಾರು ಮಾಡಿದ್ದಾರೆ ಅಂತ ಸರ್ಕ್ಯುಲರ್ ಕಳಿಸ್ತಾಯಿದ್ರು. ಆ ಸರ್ಕ್ಯುಲರ್ ನೋಡಿಬಿಟ್ಟು ನನಗೇನಾಯಿತು, ನಾನು ಟಾಪ್ನಲ್ಲಿದ್ದೇನೆ, ನಾನೇನು ಯಾಕೆ ನನ್ನ ತೋಟದಲ್ಲಿ ಯಾಕೆ ಮಾಡಬಾರ್ದು ಅಂತ ಹೇಳುವಂಥ ಇನ್ನೂ ಧೈರ್ಯ ಜಾಸ್ತಿ ಬಂದಿತ್ತು ನನಗೆ. ಬಿಡ್ತೇನೆ ಅಂದರೆ ಬಿಡಲಿಕ್ಕೆ ಕೇಳಲಿಲ್ಲ. ಕಡೆಗೆ 1 ವರ್ಷ ನೋಡಿದೆ ಅವರು ರಿಟೈರ್ಡ್ ಮಾಡಲಿಕ್ಕೆ ಬಿಡ್ತಾರಾ ಇಲ್ವಾ ಅಂತ ಹೇಳಿಬಿಟ್ಟು. ನಾನು ಅಲ್ಲಿಂದ ನೆಟ್ಟಿಗೆ ಮಂಗಳೂರಿಗೆ ಹೋಗಿ ಡಾಕ್ಟರ್ ಅವರ ಶಾಂತಾರಾಮ್ ಶೆಟ್ಟಿ ಅಂತ ಹೇಳಿಬಿಟ್ಟು
ಅವರ ಪರಿಚಯ ಎಲ್ಲ ಇತ್ತು ನನಗೆ. ಅವ್ರ ಹತ್ರ ಹೋಗಿ ಹೇಳಿದೆ, ನನಗೆ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ಬಿಟ್ಟು. ಬೆನ್ನೋವು ಒಂದು ಸ್ವಲ್ಪ 3 ತಿಂಗಳು 4 ತಿಂಗಳು ಬೆಡ್ ರೆಸ್ಟ್ ತಗೊಳ್ಬೇಕು ಅಂತ ಬರೆದು ಕೊಡಿ ಅಂತ ಹೇಳಿದೆ. ಆಯಿತು ಬರೆದು ಕೊಡ್ತೇನೆ ಅಂತ ಹೋಗೋದು. ಯಾಕಂದ್ರೆ ನನ್ನ ಭಾಳ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವರು. ಅದರಿಂದ ಮತ್ತು ನನ್ನ ಮಿಸ್ಸಸ್ ಇದ್ದು ಅವರು ತಂಗಿನೂ ಕ್ಲಾಸ್ಮೇಟ್ಸು. ಹಾಗಾಗಿ ಆದ್ದರಿಂದ ಅವರೊಂದು ಸರ್ಟಿಫಿಕೇಟ್ ಇಲ್ಲಾಂದರೆ ಕೊಡೋದಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟರು. ಇಲ್ಲಿ ಬಂದುಬಿಟ್ಟು ಸರ್ಟಿಫಿಕೇಟ್ ಆಫೀಸಿಗೆ ಕಳಿಸಿಬಿಟ್ಟು ಮನೆಯಲ್ಲೇ ಕೂತ್ಕೊಂಡೆ. ಈ ಬಂಗ್ಲೆಯಲ್ಲೇ ಇರಬೇಕು ನೀವು ಬಾಯಲ್ಲಿ ಹೇಳಿದೆ. ನನ್ನನ್ನು ಸರ್ವಿಸ್ ಗ್ರ್ಯಾಚುಯಿಟಿ ಎಲ್ಲ ಕೊಟ್ಬಿಟ್ಟು ಕಳಿಸುವಾಗ ನಾನು ಬರ್ತೀನಿ, ಅಲ್ಲಿವರೆಗೆ ಬರೋಲ್ಲ ನಾನು ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೆ. ಕಡೆಗೆ ಆಯಿತು ಅಂತ ಹೇಳ್ಬಿಟ್ಟು ಇನ್ನೊಂದು 6 ತಿಂಗಳು ಕಳೆದುಬಿಟ್ಟು ಎಲ್ಲ ರಿಟೈರ್ಮೆಂಟ್ ಮಾಡಿ ಇಟ್ಟು. ಆ ಟೈಮ್ನಲ್ಲಿ ಏನಾಗಿತ್ತು, ನನ್ನ ತೋಟದಲ್ಲಿ ಒಂದು 600 kg ಒಣಗಿದ ಏಲಕ್ಕಿ ಬರ್ತಾಯಿತ್ತು. ಆ ಏಲಕ್ಕಿ ತಗೊಂಡೋಗಿ ನಾನು ಈ ಮಡಿಕೇರಿಯಲ್ಲಿ ರೇಟ್ ನೋಡಿದ್ರೆ ಸಕಲೇಶ್ಪುರ ಕಂಪೇರ್ ಮಾಡೋದು ಸಕಲೇಶ್ಪುರ ರೇಟ್ ಜಾಸ್ತಿ ಅಂತ ಹೇಳಿದ್ದೆ. ನನ್ನ ತಲೆಯಲ್ಲಿ ಏನಿತ್ತು, ಈ ಗೊಬ್ಬರದೊಂದು ಮಾಡಲೇಬೇಕು, ನಾನು ಬಿಡಬಾರ್ದು ಅಂತ ಹೇಳಿಬಿಟ್ಟು 88ನಲ್ಲಿ ಇದರೆಲ್ಲ ಐಡಿಯಾ ಮಾಡ್ಕೊಂಡಿದ್ದೆ. ಒಂದು ಜಾಗ ಹುಡ್ಕೋಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಈ ಜಾಗ ಸಿಕ್ತು. ಈಗ ಇಲ್ಲಿ ಅಲ್ಲಿದ್ದು ಅದನ್ನೆಲ್ಲ ತೊಗೊಂಡೆ. ಇದೊಂದು ಬರೀ ಖಾಲಿ ಜಾಗ, 60 ಎಕರೆ, ಒಂದು ಇದಿಲ್ಲ. ನನ್ನ ಅನುಭವಗಳನ್ನು ಹೇಳಿದರೆ ಅದು ಭಾಳ ಮ್ಯಾಜಿಕ್ ಅಂತ ಹೇಳ್ಬೋದು ನೀವು. ಆ ರೀತಿಯಾಗಿತ್ತು. ಯಾಕಂದರೆ ಒಂದು ಹುಲ್ಲು ಕೂಡ ಬೆಳೀತಾ ಇರಲಿಲ್ಲ, ಒಂದು ಮರ ಇಲ್ಲ, ಒಂದು ಹುಲ್ಲು ಇಲ್ಲ. ಎಲ್ಲ ಮೇಲ್ಮಣ್ಣೆಲ್ಲ ತಗೊಂಡೋಗಿ ಸೇತುವೆ ಇದಕ್ಕೆ ಅಪ್ರೋಚ್ ರೋಡಿಗೆ ಹಾಕಿದ್ದಾರೆ. ಹಾಗಾಗಿ ಕಂಪ್ಲೀಟು ಇದಾಗಿಬಿಟ್ಟಿದೆ, ಮಾಡೋಕ್ಕಾಗಲಿಲ್ಲ. ಸೊ ಭಾಳ ಕಡಿಮೆ ಸಿಕ್ತು. ಆಗ ನಾನು ಬಂದು ಇವರು ಕಡ್ಡಿಬೆಟ್ಟೆ ಗ್ರೂಪ್ ಮ್ಯಾನೇಜರು ರಿಟೈರ್ಡ್ ಆಗಿ ಬಂದವರು, ಇವ್ರ ಹತ್ರ ಒಳ್ಳೆ ದುಡ್ಡು ಉಂಟು ಅಂತ ಹೇಳ್ಬಿಟ್ಟು ಅಲ್ಲಿ 1,500 ರೂಪಾಯಿ ಎಕರೆ ಕೊಡಬೇಕು ಅಂತೇಳಿದರು. ಆಯಿತು, ನನಗೆ ಅದು ಕಡಿಮೆನೇ ಆಯಿತು ಲೆಕ್ಕ ನೋಡುವಾಗ. ಕೊಡಗಿನಲ್ಲಿ ಕಾಫಿ ಎಸ್ಟೇಟ್ ಅಂದರೆ 10,000 ರೂಪಾಯಿ ಕೊಡಬೇಕು, ಇಲ್ಲಿ 1,500 ರೂಪಾಯಿ ಜಾಗ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಒಂದು ಬಂದಾಗ ಇಲ್ಲಿದ್ದು ಇವರು ಹೇಳಿದರು, ನನಗೆ ತೋಟ ಮಾರ್ತೀನಿ, ನನಗೆ ಇದು ಲಾಭ ಇಲ್ಲ ಇದರಲ್ಲಿ. ಕಾಫಿ ಬೋರ್ಡ್ನವ್ರು ಕೊಟ್ಟರು, ಅದು 2 ತಿಂಗಳು ಗಿಡ ಬರ್ತದೆ ಮತ್ತು ಹೋಗುತ್ತದೆ. ಆಮೇಲೆ ಇಲ್ಲಿಂದ ಓನರ್ ಹತ್ರ ಬಂದು ಮಾತಾಡಿದಾಗ, ಇಲ್ಲ ನೀವು ಇವತ್ತು ನಾಳೆ ತಗೊಳ್ತಿದ್ರೆ ನಾನು ಹೊಳೆಗೆ ಬಿದ್ದು ಸತ್ತೋಗ್ಬಿಡ್ತೀನಿ, ಅಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇಲ್ಲ ಹೆದರಬೇಡಿ ನೋಡೋಣ ಅಂತ ಹೇಳ್ಬಿಟ್ಟು ಏಲಕ್ಕಿ ತೊಗೊಂಡೋಗಿ ಸಕಲೇಶ್ಪುರಕ್ಕೆ ಮಾರಿಬಿಟ್ಟು ಆ ದುಡ್ಡು ತೊಗೊಂಡು ಬಂದು ಇಲ್ಲಿ ಇವ್ರಿಗೆ ಕೊಟ್ಟುಬಿಟ್ಟು 4.25 ಲಕ್ಷ ಆಯಿತು. 60 ಎಕರೆಗೆ 4.25 ಲಕ್ಷ ರಿಜಿಸ್ಟ್ರೇಷನ್ ಎಲ್ಲ ಸೇರಿಬಿಟ್ಟು ಅವ್ರಂಗೆ ಕೊಟ್ಬಿಟ್ಟು, ಆಯಿತು ನೀವು ಹೋಗಿ ನಾನು ತೊಗೊಳ್ತೀನಿ ನೋಡ್ತೀನಿ ಅಂತ ಮಾಡ್ಕೊಂಡು ಮಾಡಿದೆ. ಅಂದರೆ ನನಗೆ ಧೈರ್ಯ ಇತ್ತು. ಯಾಕಂದರೆ ಕಡ್ಡಿಬೆಟ್ಟದಲ್ಲಿ ಗ್ರೂಪ್ ಮ್ಯಾನೇಜರ್ ಆಗಿದ್ದಾಗ ಶಿರಾಡಿ ಘಾಟ್ನಲ್ಲಿ ಗುಂಡ್ಯ ಅಂತ ಜಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು 500 ಎಕರೆ ಲೀಸಿಗೆ ಕೊಟ್ಟಿದ್ದರು ಕಂಪ್ನಿಗೆ. ಅದರಲ್ಲಿ 250 ರೂಪಾಯಿ ಕನ್ಸಾಲ್ಟೇಟ್ ಕಾಫಿ, 250 ರೂಪಾಯಿ ಕಾಫಿ ಲ್ಯಾಂಡ್ಸ್ ಅಂತ, ಅದು ಒಂದೇ ಕಂಪ್ನಿದು 2 ಸಿಸ್ಟರ್ ಕಂಪ್ನಿಯಾಗಿ ಮಾಡ್ಕೊಂಡಿದ್ರು. ಅದರಲ್ಲಿ ನಾನು ಮಾಡಿದಂಥ ಒಂದು 2 ವರ್ಷದಲ್ಲಿ ತೋರಿಸಿದಂಥ ರಿಸಲ್ಟ್ಸು ಭಾಳ ಖುಷಿಯಾಗ್ಬಿಡ್ತು. ಯಾಕಂದರೆ ಕಾಫಿ ಲ್ಯಾಂಡ್ಸ್ನವರು ನರ್ಸರಿ ನೀವೇ ಮಾಡಿಕೊಡಿ ನಮಗೆ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ರು. ಸೊ ಆ ಅನುಭವ ಇತ್ತು. ಅಲ್ಲಿ ಮಳೆ ಜಾಸ್ತಿ, ಬೇಸಿಗೆ ಬಿಸಿಲು ಗ್ಯಾಪ್ ಜಾಸ್ತಿ. ಅಲ್ಲಿ ಅಂಥ ಗಿಡಗಳು ಬಂದಾಗ ಏನು ನಮಗೆ ಇಂಥದ್ದು ಬೇಕು, ಇನ್ನು ಮಣ್ಣು ನಾವು ಇಂಪ್ರೂವ್ ಮಾಡ್ಕೊಳ್ಬೋದು, ನೀರು ಉಂಟು, ಹವೆ ಪರವಾಗಿಲ್ಲ, ಈ ಜಾಗ ಆಗ್ಬೋದು, ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಧೈರ್ಯ ಹಾಕಿದ್ದು ಇದೇ ಕಾರಣಕ್ಕೆ ಹಾಗೆ ಮಾಡಿದೆ. ಬಂದು 88 ಅಕ್ಟೋಬರ್ನಲ್ಲಿ ಈ ಜಾಗ ತಗೊಂಡೆ. ಈ ಜಾಗ ತಗೊಂಡಾಗ ಏನು ಮಾಡೋದು ಅಂತ ನೋಡ್ಬಿಟ್ಟು, ಇನ್ನೂ ನಮಗೆ ಗೊತ್ತಿರೋದು ನಮ್ಮ ಎಕ್ಸ್ಪೀರಿಯೆನ್ಸ್ ಇರೋದು ಕಾಫಿ, ಏಲಕ್ಕಿ ಮತ್ತು ಕರಿಮೆಣಸು. ಈಗ ಕ್ರಾಪ್ನಲ್ಲಿ, ಬೇರೆ ಕ್ರಾಪ್ನಲ್ಲಿ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ. ಹಾಗಾಗಿ ಅದೇ ಕಾಫಿ ಬೆಳೆಸೋಣ, ಏಲಕ್ಕಿ ಬೆಳೆಸೋಣ, ಕರಿಮೆಣಸು ಬೆಳೆಸೋಣ ಮತ್ತು ಫ್ರೂಟ್ ಪ್ಲ್ಯಾಂಟ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು, ಅದು ಇನ್ನು 6 ತಿಂಗಳು ಕಾಯಬೇಕಲ್ಲ, ಎಂತ ಮಾಡೋದು ಅಂತೇಳ್ಬಿಟ್ಟು ಬೇರೆ ಕಡೆಯಿಂದ ಎಲ್ಲ ದನದ ಗೊಬ್ಬರ ಎಲ್ಲ ತೊಗೊಂಡು ಬಂದು ಎಲ್ಲ ಸ್ಪ್ರೆಡ್ ಮಾಡಿ 60 ಎಕರೆಗೆಲ್ಲ ಟ್ರ್ಯಾಕ್ಟರ್ ಲೋಡ್ ತಂದುಬಿಟ್ಟು ಎಲ್ಲ ಹಾಕ್ಸಿಬಿಟ್ಟು ಸ್ಪ್ರೆಡ್ ಮಾಡಿ ರಾಗಿ ಹಾಕೋಣ, 3 ತಿಂಗಳಲ್ಲಿ ಬರ್ತಲ್ವ ಅಂಥೇಳಿ ರಾಗಿ ಹಾಕೋಣ ಅಂತೇಳ್ಬಿಟ್ಟು, ನನಗೆ ರಿಟರ್ನ್ಸ್ ಎಷ್ಟು ಬರ್ತದೆ ಅಂತ ಏನು ತಲೆ ಹೋಗಲಿಲ್ಲ. ಕ್ರಾಪ್ ಇರಬೇಕು, ಮಣ್ಣು ಡೆವಲಪ್ ಆಗಬೇಕು ಅಂತ ಹೇಳುವಂಥ ಲೆಕ್ಕದಲ್ಲಿ ರಾಗಿ ಹಾಕೋಣ ಅಂತ ಹಾಕಿದೆ. ಆ ಮಣ್ಣಲ್ಲಿ ರಾಗಿ ಹಾಕಿಬಿಟ್ಟು ಆಶ್ಚರ್ಯ ಏನಂದರೆ 3 ತಿಂಗಳಲ್ಲಿ ಕೊಯ್ದರೆ 1 ಕ್ವಿಂಟಾಲ್ ರಾಗಿ ಬಂತು. 60 ಎಕರೆಗೆ 1 ಕ್ವಿಂಟಾಲ್ ರಾಗಿ ಬಂತು. ನೀವು ಲೆಕ್ಕ ಮಾಡಿ ಆ ಮಣ್ಣು ಯಾವ ರೀತಿ ಇತ್ತು ಅಂತ. ಅಂದರೆ ಮೇಲಿದ್ದ ಮಣ್ಣೆಲ್ಲ 1 ಅಡಿ 2 ಅಡಿ ಹೋಗಿದೆ. ಈ ಮಣ್ಣನ್ನು ಡೆವಲಪ್ ಮಾಡಬೇಕಲ್ವ, ಅದಾಯಿತು. ಅದು ಧೈರ್ಯ ಕುಂದಲಿಲ್ಲ. ಯಾಕೆಂದ್ರೆ ನನ್ನ ಹತ್ರ ಆರ್ಗ್ಯಾನಿಕ್ ಏನು ಮಾಡ್ತದೆ ಅಂತ ಹೇಳುವಂಥ ಫುಲ್ ರಿಸಲ್ಟ್ಸ್ ಇತ್ತು. ಅದರಲ್ಲಿ ಭಾಳಷ್ಟು ಎಕ್ಸ್ಪರಿಮೆಂಟ್ಸ್ ಎಲ್ಲ ಮಾಡಿದ್ದೀನಲ್ಲ. ಆಯಿತು ಇನ್ನು ಇದು ಏನು ಮಾಡೋದು ಅಂತ, ಇನ್ನು 3 ತಿಂಗಳು ಉಂಟಲ್ಲ ಏನು ಮಾಡೋದು ಅಂತೇಳಿ ಕಲ್ಲಂಗಡಿ ಹಣ್ಣು ಹಾಕಿದೆ.
ಸುಮ್ಮನೆ ಒಂದಷ್ಟು ಗೊಬ್ಬರ ಹಾಕ್ಬಿಟ್ಟು ನನ್ನ ಗೊಬ್ಬರದ್ದು ಸ್ಟೇಜಿಂದ ಸ್ಟಾರ್ಟ್ ಮಾಡಲಿಕ್ಕೆ ಒಂದು 6 ತಿಂಗಳು ಬೇಕಾಗಿತ್ತು. ಬೆಡ್ ಮಾಡಿ ಅದನ್ನೆಲ್ಲ ರೆಡಿ ಮಾಡೋದು ಕರಗೋದಕ್ಕೆ ಫಸ್ಟ್ ಸ್ಟೇಜ್ ಮಾಡುವಾಗ ಕಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟು ಇದು ಮಾಡಿಕೊಂಡೆ. ಹಾಗಾಗಿ ಆ ಕಲ್ಲಂಗಡಿ ಹಣ್ಣು ಹಾಕಿದೆ. ಕಲ್ಲಂಗಡಿ ಹಾಕಿ ಕಲ್ಲಂಗಡಿ ನನಗೆ ಇಷ್ಟು ದೊಡ್ಡ ಹಣ್ಣು ಬಂತು. ಅದನ್ನು ಒಂದು ಟ್ರ್ಯಾಕ್ಟರ್ ಲೋಡ್ ಸಿಕ್ತು. 10 ಎಕರೆಯಲ್ಲಿ ಒಂದು ಟ್ರ್ಯಾಕ್ಟರ್ ಲೋಡ್ ಸಿಕ್ತು. ಅದನ್ನು ಟ್ರ್ಯಾಕ್ಟರ್ನಲ್ಲಿ ಹಾಕಿಬಿಟ್ಟು ಹಾಸನಕ್ಕೆ ತಗೊಂಡೋಗಿ ಅಲ್ಲಿ ಮಾರಾಟ ಮಾಡುವಾಗ ನನಗೆ ಸಿಕ್ಕಿದ ದುಡ್ಡು ಅಂದರೆ ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಟುಬಿಟ್ಟು 10 ರೂಪಾಯಿ ಕಿಸೆಯಲ್ಲಿ ಹಾಕ್ಕೊಂಡು ಬಂದೆ. ಅಂಥ ಪರಿಸ್ಥಿತಿಯಲ್ಲಿ ಮಣ್ಣಿತ್ತು. ಆದರೂ ನಾನು ಧೈರ್ಯ ಕೆಡಲಿಲ್ಲ ಏನು ಮಾಡಬೇಕು ಅಂತೇಳಿ ನರ್ಸರಿ ಮಾಡಿದೆ. ಸಾಧಾರಣ ಒಂದು 25-30 ಸಾವಿರ ಅಷ್ಟು ಕಾಫಿ ಗಿಡಗಳನ್ನು ನಾನೇ ನರ್ಸರಿ ಮಾಡಿದೆ. ಏಲಕ್ಕಿ ನರ್ಸರಿ ಇಲ್ಲಿಂದ ಸಾಧಾರಣ ಒಂದು 1.5 ಕಿಲೋಮೀಟ್ರ್ ದೂರದ 150-200 ಅಡಿ ದೂರದವರೆಗೆ ನರ್ಸರಿಯಲ್ಲಿ ಭಾಳ ಚೆನ್ನಾಗಿ ಗಿಡ ಮಾಡಿದೆ. ಎಲ್ಲ ಗಿಡಗಳನ್ನು ನಟ್ಟುಬಿಟ್ಟು ಇದು ಮಾಡಿದೆ. ಅದ್ರಾಗೆ ಬಂದು ಒಳ್ಳೆ ಪ್ಲಾಂಟರ್ಸ್ ಎಲ್ಲ ಬಂದವರೆಲ್ಲ ಹೇಳ್ತಾಯಿದ್ರು, ಏನು ನೀವು ಹೇಳಿದ್ರೆ ನಿಮಗೆ ದುಡ್ಡು ಬೇಕಾದಷ್ಟು ಸಿಕ್ಕಿದೆ, ಅದನ್ನು ಖರ್ಚು ಮಾಡ್ತೀರ, ತಲೆಗೆ ಕೆಡ್ತೀರಿ ನಿಮ್ಗೆ, ಹಾಗೆ ಈ ರೀತಿ ಯಾಕೆ ಮಾಡ್ತೀರಿ, ಹಾಗೆ ಹೀಗೆ. ನೀವು ಕೊಟ್ಟ ಜಾಗಕ್ಕೂ ದುಡ್ಡು ಜಾಸ್ತಿ ಆಯಿತು. 750 ರೂಪಾಯಿ ಕೊಡ್ತಾಯಿದ್ರು ಈ ಜಾಗ, ಇದರಲ್ಲಿ ಏನು ಬೆಳೆಯೋದಿಲ್ಲ, ದನ ಮೇಯ್ಸೋಕ್ಕಾಗಲ್ಲ, ಅಂಥ ಜಾಗ ಯಾಕೆ ತಗೊಂಡು 1,500 ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಆಯ್ತು, ತೊಂದರೆ ಇಲ್ಲ ಅಂತ. ಆದರೆ ಅದೇ ಪ್ಲ್ಯಾಂಟರ್ಸು 2 ವರ್ಷದ ನಂತರ ಬಂದು, ಏನು ಹೆಗ್ಡೆಯವರೇ ಸಿನಿಮಾದಲ್ಲಿ ಮಾಡಿದಾಗ ಮಾಡಿಬಿಟ್ಟಿದ್ದೀರಲ್ವ ನೀವು, ಎಂಥದ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ 3ನೇ ವರ್ಷಕ್ಕೇ ಕಾವೇರಿಯಲ್ಲಿ ನನಗೆ 1 ಟನ್ ಎಕರೆಗೆ ಕಾಫಿ ಕೊಯ್ದೆ ನಾನು. ಆ ಮೇಂಟೆನೆನ್ಸ್ ಅದನ್ನೇನು ಮಾಡಿಕೊಂಡು ನನಗೆ 10-12 ವರ್ಷ ಆ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದೆ. ಕಾವೇರಿ ಗಿಡ ಲೈಫ್ ಬರೀ 10 ವರ್ಷ ಮಾತ್ರ ಇರೋದು. ಇದು 12 ವರ್ಷದವರೆಗೂ ಟನ್ನನೇ ಎಕರೆ ಕೊಯ್ತಾ ಬಂದೆ. ನನಗೆ ಒಳ್ಳೆ ರೇಟನ್ನು ಬಂತು, ಒಳ್ಳೆ ದುಡ್ಡನ್ನು ಬಂತು, ಚೆನ್ನಾಗಿ ಬಂತು, ಎಲ್ಲ ಇದು ಮಾಡಿಕೊಂಡೆ. ಆಮೇಲೆ ಬೇರೆ ಗಿಡಗಳನ್ನೆಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡು ಎಲ್ಲ ಬಂದೆ. ಹಾಗೆ ಭಾಳಷ್ಟು ಜನ ಬರ್ತಾಯಿದ್ರು. ಕರಿಮೆಣಸು ಆಗ 60 ರೂಪಾಯಿ ಏನೋ ಕೆ ಜಿಗೆ ಸಿಗ್ತಾಯಿತ್ತು. 20 ರೂಪಾಯಿ ಇದ್ದಿದ್ದು 60 ರೂಪಾಯಿ ಆಗಿತ್ತು. 60 ರೂಪಾಯಿಗಳೇನು 6 ಟನ್ 7 ಟನ್ ಮೆಣಸು ಸಿಕ್ತು. ನನಗೆ ಹಿಂದೆ ಮುಂದೆ ನೋಡೋಕ್ಕಾಗಿಲ್ಲ, ಗೊಬ್ಬರ ಜಾಸ್ತಿ ಮಾಡೋದು. ಅಷ್ಟೊತ್ತಿಗೆ ಜನ ಬಂದು ನಮ್ಗೆ ಗೊಬ್ಬರ ಕೊಡಿ ಅಂತ. ಇಲ್ಲಿ ಸುತ್ತಮುತ್ತದವ್ರು ಯಾರು ಕೇಳಲಿಲ್ಲ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುವಂಥ ಇದು ಮಾಡಲಿ. ನಾನು ಹಾಗೆ ಮಾಡಿದೆ, ಯಾಕೆ ಪ್ರಚಾರ ಗಿಡ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದೆ. ಸ್ವಲ್ಪ ಇಂಟೆಲಿಜೆಂಟ್ ಫಾರ್ಮರ್ಸ್ ಇರುವುದು ದಕ್ಷಿಣ ಕನ್ನಡ ಮತ್ತು ಉಡುಪಿ, ಕಾರವಾರ ಈ ಕಡೆ ಇರುವುದು. ಈ ಕಡೆ ಹೋಗಿಬಿಡೋಣ ಅಂತೇಳಿ ಫಸ್ಟು ಸುಳ್ಯದ ಹತ್ರ ಒಂದು ಸಿಂಡಿಕೇಟ್ ಬ್ಯಾಂಕಿನವ್ರದ್ದು ಒಂದು ಹಾಲ್ ಇತ್ತು. ಅಲ್ಲಿ ಒಂದು ಫಸ್ಟ್ ಸೆಮಿನಾರ್ ಮಾಡಿದೆ. ಭಾಳ ಚೆನ್ನಾಗಿ ಇದಾಯಿತು. ಅಲ್ಲಿ ಒಳ್ಳೆಯ ಡೆವಲಪ್ ಆಯಿತು, ಒಳ್ಳೆಯ ಇದು ಬಂತು. ಅಲ್ಲಿ ಮತ್ತೆ ಪ್ರತಿಯೊಂದು ಮನೆಗೂ ಅಡಿಕೆ ಬೆಳೆಗಾರರ ಮನೆಗೆ ಹೋಗಿದ್ದೇನೆ. ಮಧ್ಯಾಹ್ನ ಊಟ ಮಾಡಿದ್ದೇನೆ ಅವ್ರ ಮನೆಯಲ್ಲಿ. ಯಾಕಂದರೆ ಬೆಳಿಗ್ಗೆ ಏನು ಮಾಡ್ತಾಯಿ ಅಂತ ಹೇಳಿದರೆ 5 ಗಂಟೆಗೆ ಇಲ್ಲಿಂದ ಹೊರಡೋದು ಫೀಲ್ಡ್ ವಿಸಿಟ್ ಮಾಡೋದು, ಎಲ್ಲ ವಿಸಿಟ್ ಮಾಡೋದು, ಯಾರಾದರೂ ಒಂದು ಮಗನ ಅಲ್ಲಿ ಊಟ ಮಾಡೋದು, ಇನ್ನೊಂದು ಕಡೆಗೆ ಪುನಃ ಹೋಗ್ಬೋದು, ರಾತ್ರಿ 11 ಗಂಟೆ ಬರೋದು, ಮರುದಿವಸ ಪುನಃ ಅದೇ ಟೈಮ್ ಹೊಡೋದು. ಇದು ನೋಡಿಬಿಟ್ಟು 1 ತಿಂಗಳಲ್ಲಿ ನನ್ನ ಡ್ರೈವರ್ ನನ್ನನ್ನು ಬಿಟ್ಟು ಹೊಡೆಯೋದ. ಈ ಮನುಷ್ಯನಂತ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೆ. ಬೇರೆ ಇದು ಕಾಡ್ಕೊಂಡು ಟ್ಯಾಕ್ಸಿಗೆ ತಗೊಂಡು ಏನೇನೋ ಮಾಡಿಕೊಂಡು ಕೆಲಸ ಮಾಡಿ ಪ್ರಚಾರ ಮಾಡಿದೆ. ಆಮೇಲೆ ಶಿವಮೊಗ್ಗಕ್ಕೆ ಹೋದೆ, ಆಮೇಲೆ ದಾವಣಗೆರೆಗೆ ಹೋದೆ, ತುಮಕೂರಿಗೆ ಬಂದೆ, ಆಮೇಲೆ ಬೆಂಗಳೂರಿಗೆ ಬಂದೆ. ಅಷ್ಟೊತ್ತಿಗೆ ಬೆಂಗಳೂರು ಲಾಲ್ಬಾಗ್ ನರ್ಸರಿ ಮ್ಯಾನ್ ಕೋಆಪರೇಟಿವ್ ಸೊಸೈಟಿ ಅವ್ರ ಕಾಂಟ್ಯಾಕ್ಟ್ ಸಿಕ್ತು. ಅವರು ಆಯಿತು ಮೆಂಬರ್ ಆಗಿದ್ದೀರಾ, ಹಿಂದೆ ಸಲ ಗೊಬ್ಬರ ಅಲ್ವಾ, ಒಂದು 2 ಟನ್ ಗೊಬ್ಬರ ಕೊಡಿ ಅಂತ ಹೇಳ್ಬಿಟ್ರು. ಆಯ್ತಂತ 2 ಟನ್ ಗೊಬ್ಬರ ಕೊಟ್ಟೆ. ಅವ್ರು ಸೇಲ್ ಮಾಡಿದ್ದು ನೋಡಿಕೊಂಡು ಅದಕ್ಕೆ ಎಲ್ಲಿವರೆಗೆ ಹೋಯ್ತು ಅಂತೇಳಿ 18-19 ಟನ್ ಒಂದು ತಿಂಗಳಿಗೆ ಸೇಲ್ ಶುರು ಆಯಿತು. ಅದು ಸ್ಮಾಲ್ಸ್ ಪ್ಯಾಕೆಟ್ಸು, 5 ಕೆ ಜಿ, 10 ಕೆ ಜಿ, 25 ಕೆ ಜಿ, 50 ಕೆ ಜಿದು ಪ್ಯಾಕೆ ಅದು ಕೊಟ್ಟಿರಲಿಲ್ಲ, 1 ಕೆ ಜಿ ಪ್ಯಾಕು ಇದೆಲ್ಲ. ಮತ್ತು ಆದಮೇಲೆ ಇನ್ನೂ ಗೊಬ್ಬರದಲ್ಲಿ ವೇರಿಯೇಷನ್ ಮಾಡೋಕ್ಕೆ ಶುರು ಮಾಡಿದೆ, ಸ್ಪೆಷಲ್ ಮಾಡಿಕೊಂಡಿದೆ. ರಬ್ಬರ್ ಸ್ಪೆಷಲು, ಕಾಫಿ ಸ್ಪೆಷಲು, ಆಮೇಲೆ ಇದು ರೋಸ್ ಮಿಕ್ಸು, ಫ್ಲವರ್ ಮಿಕ್ಸು, ಆ್ಯಂಥೋರಿಯಂ ಮಿಕ್ಸು, ಇಂಥ ಬೇರೆ ಪ್ಯಾಕೆಟ್ಗಳನ್ನು ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಒಳ್ಳೆ ಡಿಮಾಂಡ್ ಉಂಟು. ಇವತ್ತೂ ಒಳ್ಳೆಯ ಬೇಡಿಕೆ ಉಂಟು. ಬಂದವರು ತೊಗೊಂಡೋಗ್ತಾರೆ. ಈಗ ನಿನ್ನೆ ಬಂದವರು ಒಂದು 5 ಪ್ಯಾಕೆಟ್ ರೋಸ್ ಮಿಕ್ಸ್ ಬೇಕು ಅಂತ ಹೇಳಿದರು, ಒಂದು 500 ಗುಳಿಗೆ ಬೇಕು ಅಂತ ಹೇಳಿದರು. ಹೀಗೆ ಬರ್ತಾರೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾವೇನು ಅವ್ರ ಹತ್ರ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿದೆ, ಮೊದಲು ಮಾಡುವಾಗ ಮಾಡ್ಕೊಂಡೆ. 15 ಜನ ಮಾರ್ಕೆಟಿಂಗ್ ಆಫೀಸರ್ಸ್ ಇದ್ದರು, ಅದು 10-12 ಜನ ಡೀಲರ್ಸ್ ಇದ್ದರು ಬೇರೆ ಕಡೆಗಳಲ್ಲಿ. ಆದರೆ ಏನಾಯಿತು ಅಂತೇಳಿದರೆ, ಈ ಮಾರ್ಕೆಟಿಂಗ್ ಆಫೀಸರ್ಸು ಮತ್ತು ಡೀಲರ್ಸು ರೈತರು ಮೋಸ ಮಾಡಲ್ಲ, ಅವ್ರಿಗೆ ಒಳ್ಳೆ ರಿಸಲ್ಟ್ ಉಂಟು, ಅವ್ರಿಗೆ ಬೇಕು. ಆದರೆ ಈ ಡೀಲರ್ಸು ಮಿಡ್ಲ್ ಮೆನ್ ಉಂಟಲ್ಲ, ಇವ್ರದ್ದು ನಮಗೆ ದುಡ್ಡು ಕೊಡೋಲ್ಲ, ಸಿಕ್ಕಿದ್ರೂ ದುಡ್ಡು ಕೊಡೋದಿಲ್ಲ. ಸೊ ಎಲ್ಲ ಸ್ಲೋಲಿ ಗೊತ್ತಾಗುತ್ತೋ ಅದಾಯಿತು. ಎಲ್ಲಿವರೆಗೆ ಅಂದರೆ ನನ್ನ ಕೈ ಎಲ್ಲಿವರೆಗೆ ಸುಡ್ತು ಅಂದರೆ 60 ಲಕ್ಷ ಸಾಲ ಆಗ್ಬಿಡ್ತು. ಮಾಡ್ತಾ ಇದು ಪ್ರಚಾರ ಮಾಡ್ತಾ ಇರುವಾಗ 60 ಲಕ್ಷ ಸಾಲ ಆಗ್ಬಿಡ್ತು.
ಇನ್ನೂ ಇದು ಬೇಡ ಅಂತೇಳಿ ಡೀಲರ್ಸು ಸ್ಟಾಪ್ ಮಾಡಿದ್ದೆ, ಮಾರ್ಕೆಟಿಂಗ್ ಆಫೀಸರ್ಸು ಸ್ಟಾಪ್ ಮಾಡಿದೆ ಎಲ್ಲ. ಅಷ್ಟೊತ್ತಿಗೆ ಈ ಆನ್ಲೈನ್ ಸ್ವಲ್ಪ ಪಿಕಪ್ ಆಗಿತ್ತು. ಸ್ವಲ್ಪ ಅದ್ರ ಮುಖಾಂತರ ಫೋನ್ ಮುಖಾಂತರ ಎಲ್ಲ ನಂಬರ್ ಕೊಟ್ಟುಬಿಟ್ಟು ಅದರಿಂದ ಇದು ಮಾಡಿಕೊಡ್ದೆ.